ಈ ದಿನ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ 1ನೇ ತಾರೀಕು ನವೆಂಬರ್ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವ ಪ್ರಯುಕ್ತ ಇಂದು ತಾಲೂಕು ಕಚೇರಿಯಲ್ಲಿ ಪೂರ್ವಭಾವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಮಾಧ್ಯಮ ಮಿತ್ರರು, ಶಿಕ್ಷಕರು ಎಲ್ಲ ಭಾಗವಹಿಸಿದ್ದಾರೆ. ಈ ಸಭೆಯಲ್ಲಿ ನಾವು ಮೇಜರಾಗಿ ಏನು ಡಿಸಿಷನ್ ತೊಗೊಂಡಿದ್ದೀವಿ ಅಂದರೆ, ಮುಂಚೆ ನಾವು ಸ್ವತಂತ್ರ ದಿನಾಚರಣೆ ಮಾಡಬೇಕಾದ್ರೆ ಮಕ್ಕಳನ್ನು ಗುರುತಿಸುವ ಕಾರ್ಯಕ್ರಮವಾಗಿತ್ತು. ಈ ಕನ್ನಡ ರಾಜ್ಯೋತ್ಸವ ಶಿಕ್ಷಕರನ್ನು ಗುರುತಿಸುವ ಕಾರ್ಯಕ್ರಮ ಆಗಬೇಕು ಅಂತ ಸಭೆ ನಿರ್ಧಾರ ಮಾಡಿದೆ. ಹಾಗಾದರೆ ಈ ಆಧುನಿಕ ಎಜುಕೇಷನಲ್ಲಿ ನಾವು ಶಿಕ್ಷಣ ಇವಾಗ ಇಂಗ್ಲೀಷ್ ಮಾಧ್ಯಮದಲ್ಲಿ ಹೋಗಬೇಕಾದ್ರೆ ನಾವು ಕನ್ನಡ ಮಾಧ್ಯಮದ ಶಿಕ್ಷಕರನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕನ್ನಡ ಭಾಷೆಯನ್ನು ಹೇಳಿಕೊಡುವಂಥ ಶಿಕ್ಷಕರನ್ನು ಎಲ್ಲ ಶಾಲೆಗಳಿಂದ ಒಟ್ಟು 8 ಜನ ಅಂತ ಡಿಸೈಡ್ ಮಾಡಿ 8 ಜನ ಕನ್ನಡ ಮಾಧ್ಯಮದಲ್ಲಿ ಕೊಡುಗೆಯನ್ನು ಕೊಡ್ತಿರುವಂಥ ಶಿಕ್ಷಕರನ್ನು ಸನ್ಮಾನಿಸಿ ಗುರುತಿಸಿ ಅವರು ಮಾದರಿಯಾಗಿ ನಮ್ಮ ಮಂಚನಹಳ್ಳಿ ತಾಲೂಕನ್ನು ನಿಲ್ಲಬೇಕು ಅಂತ ಡಿಸೈಡ್ ಮಾಡಿ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಇನ್ನೊಂದು ರೈತರಿಗೆ ನಮ್ಮ ಮಂಚನಹಳ್ಳಿ ತಾಲೂಕಿನಲ್ಲಿ ಮಾದರಿ ಮಾಧ್ಯಮದಲ್ಲಿ ಏನು ರೈತರು ಅವರು ರೈತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂಥವ್ರಿಗೆ ಗುರುತಿಸ್ಬೇಕಂತ ನಿರ್ಧಾರ ಮಾಡಿದ್ದೀವಿ. ಹಾಗೂ ಅಂಗವಿಕಲರಿಗೆ ಇವಾಗ ಪಂಚಾಯಿತಿ ಮಟ್ಟದಲ್ಲಿ ಅಂಗವಿಕಲರು ಏನಿದ್ದಾರೆ ಅವನು ಕೂಡ ಗುರುತಿಸಬೇಕು ಅಂತ ಸಭೆ ನಿರ್ಧಾರ ಮಾಡಿದೆ. ಮತ್ತು ಕವಿಗಳು, ಮಾಧ್ಯಮ ಮಿತ್ರರು, ರಿಟೈರ್ಡ್ ಪೊಲೀಸ್ ಪರ್ಸನಲ್ಸ್, ಹೀಗೆ ಆರೋಗ್ಯ ಇಲಾಖೆ, ಹೀಗೆ ಹಲವು ಇಲಾಖೆಗಳಲ್ಲಿ ಉನ್ನತ ಕೆಲಸ ಮಾಡಿದಂಥ ಎಲ್ಲರೂ ಈ ಕನ್ನಡ ರಾಜ್ಯೋತ್ಸವವನ್ನು ಗುರುತಿಸಲು ಸಭೆ ನಿರ್ಧಾರ ಮಾಡಿದೆ. ಸೊ ಪ್ಲಸ್ ಇದರಲ್ಲಿ ಹಲವಾರು ಇಲಾಖೆಗಳಿಗೆ ಅವರ ನಿರ್ವಹಿಸುವಂಥ ಏನೇನು ಡಿಪಾರ್ಟ್ಮೆಂಟ್ಸ್ ಅವ್ರು ನೋಡ್ಕೊಬೇಕು ಅಂತೆಲ್ಲ ಡಿಸಿಷನ್ ತೊಗೊಂಡಿದ್ದೀವಿ. ಸೊ ಈ ರೀತಿ ಎಲ್ಲ ಸುಗಮವಾಗಿ ಆಗಲಿ ಅಂತ ಹೇಳಿಬಿಟ್ಟು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀವಿ. ಸೊ ಎಲ್ಲರೂ ಆವತ್ತಿನ ದಿನ ಮಂಚನಹಳ್ಳಿ ತಾಲೂಕಿನ ಎಲ್ಲ ಜನತೆಗಳು ಬಂದು ಪ್ರೋತ್ಸಾಹ ಮಾಡಿ ಕನ್ನಡ ಏನಿದೆ ಕನ್ನಡವನ್ನು ಎತ್ತಿ ಹಿಡಿಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಅವರು ಏನೇನು